ಆ ದೃಶ್ಯಗಳು ಇವತ್ತಿನ ಈ ದಿನ, ಇವತ್ತು ನಡೀತಾ ಇರುವಂತಹ ಸಂಭ್ರಮ, ಇದು ಇತಿಹಾಸದ ಪುಟದಲ್ಲಿ ಸೇರಿಕೊಳ್ಳುವಂತಹ ಕ್ಷಣಗಳಿವೆಲ್ಲವೂ ಕೂಡ. ಮತ್ತೊಮ್ಮೆ ಬಾ ಅಂತಂದ್ರೆ ಬರುತ್ತೋ ಇಲ್ವೋ ಗೊತ್ತಿಲ್ಲ ಈ ಕ್ಷಣ, ಈ ದಿನ, ಈ ಸಂಭ್ರಮ. ಯಾಕೆ ಅಂತಂದ್ರೆ ಮೊದಲನೇ ವಿಕ್ಟ್ರಿ ಇದೆಯಲ್ಲ, ಅದಕ್ಕೆ ಸಿಗುವಂತಹ ಇಂಪಾರ್ಟೆನ್ಸೇ ಬೇರೆ, ಅದಕ್ಕೆ ಸಂಭ್ರಮಾಚರಣೆ ಇರೋದೇ ಬೇರೆ, ವಿಜಯೋತ್ಸವವೇ ಬೇರೆ. ಈಗ ನಡೀತಾ ಇರುವಂಥದ್ದು ಅದೇ, ಆ ದೃಶ್ಯಗಳು. ಆಹಾ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮ್ಮ ನೆನಪಿನಲ್ಲಿ ಇಟ್ಕೊಳ್ಳೋದನ್ನ ಇಟ್ಕೊಂಡ್ಬಿಡಿ. ಕಾರಣ ನಾಳೆ ಇನ್ಯಾವತ್ತು ನಿಮ್ಗೆ 40-50 ವರ್ಷ ಆದಂಥ ಸಂದರ್ಭದಲ್ಲಿ ಇನ್ಯಾವಾಗ RCB ಗೆಲ್ಲುತ್ತೋ ಗೊತ್ತಿಲ್ಲ, ನೆಕ್ಸ್ಟ್ ಇಯರ್ ಮತ್ತೆ ಗೆಲ್ತೀವಿ ನಾವು ಅನ್ನುವಂಥ ವಿಶ್ವಾಸದಲ್ಲೇ ಮುಂದುವರಿತಾ ಇದ್ದೀವಿ. ಆದರೆ ಈ ಕ್ಷಣ ಮಾತ್ರ ಕಣ್ತುಂಬಿಕೊಂಡ್ಬಿಟ್ರಿ, ಯಾವಾಗಾದರೂ ಇದು ನೆನಪಲ್ಲಿ ಇರುವಂಥದ್ದು. ಫ್ಯಾನ್ಸ್ ಅಂದರೆ ಹೀಗಿರಬೇಕು, ಸಂಭ್ರಮಾಚರಣೆ ಅಂದರೆ ಹೀಗಿರಬೇಕು ಅಂತ ಇರಬೇಕು. ಸೊ ಇದು ಸ್ವಲ್ಪ ಫಾಸ್ಟ್ ಮೂವ್ ಆಗ್ತಾ ಇರೋದು, ಅವಾಗಲೇ ಇದ್ದಂಥದ್ದು ಸ್ವಲ್ಪ ಅಲ್ಲೆಲ್ಲ ಅಭಿಮಾನಿಗಳೆಲ್ಲ ನಿಂತ್ಕೊಂಡಾಗ ಮೂವ್ ಆಗಕ್ಕಾಗಿರ್ಲಿಲ್ಲ. ಆಗ ಕೊಹ್ಲಿ ಮತ್ತು ಆ ಕಪ್ಪು ಕಾಣಿಸ್ಕೊಳ್ತಾ ಇದ್ದಂಥ ದೃಶ್ಯವನ್ನು ನೀವು ಅವಾಗ ನೋಡಿದ್ರಿ. ಇದು ಮೂವ್ ಆಗ್ತಾ ಇದ್ದಾರೆ ಈಗ. ಸೊ ಇನ್ನೇ 4 ಗಂಟೆಗೆ ಕಾರ್ಯಕ್ರಮ ಇದೆ. ತಾಜ್ ವೆಸ್ಟ್ ಎಂಡ್ ಇಂದ ನೇರ ಪ್ರಸಾರವನ್ನು ನಿಮಗೆ ತೋರಿಸ್ತಾ ಇದ್ವಿ. ತಾಜ್ ವೆಸ್ಟ್ ಎಂಡ್ಗೆ ಈಗ RCB ಟೀಮ್ ಹೋಗಿ ತಲುಪಿದೆ. ಸೊ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾರೆ. ಈಗ ಹೋಗಿ ಎಲ್ಲ ಬ್ಯಾಗ್ಗಳನ್ನೆಲ್ಲ ಇಟ್ಕೊಳ್ಬೇಕು. ಇಟ್ಕೊಂಡು ಅದಾದ ನಂತರ ಅವರು ನೇರವಾಗಿ ಅದೇ ಬಸ್ಗಳ ಮೂಲಕವಾಗಿ ಅವರು ವಿಧಾನಸೌಧಕ್ಕೆ ತೆರಳುತ್ತಾರೆ. ಕೊಹ್ಲಿ ಪಡೆ ವಿಧಾನಸೌಧಕ್ಕೆ ತೆರಳುತ್ತಾರೆ. ಅಲ್ಲಿಂದ ಸಂಪೂರ್ಣವಾಗಿ ಜಾಮ್ ಪ್ಯಾಕ್ ಆಗಿದೆ ಅಂತಿದ್ದಾರೆ. ಅಲ್ಲಿ ನಾನು ಕೇಳ್ಬರ್ತಾ ಇದ್ದೆ, ನೋಡಿ ಈ ದೃಶ್ಯ ಸಾಧ್ಯ ಆದರೆ ನೋಡೋಣ ಅದರಲ್ಲಿ ಕೊಹ್ಲಿ ಮತ್ತೆ ಕಾಣ್ತಾರ ಅಂತೇಳಿ. ಎಲ್ಲರಿಗೂ ಇರೋದೀಗ ಆ ಟೀಮಲ್ಲಿ ಯಾರ್ಯಾರಿದ್ದಾರೆ ಎಲ್ಲರನ್ನು ನೆನಪು ಪಡ್ಕೊಳ್ಳೋಕ್ಕಿಂತಲೂ ಎಲ್ಲರ ಕಣ್ಣಿಗೆ ಕಾಣಿಸ್ತು ಅಂಥದ್ದು ಕೊಹ್ಲಿನೇ. ಎಲ್ಲರೂ ಕಾಣಿಸ್ತಾ ಇದ್ದಾರೆ, ಅದರಲ್ಲಿ ಎಲ್ಲರೂ ಕೂಡ ಕಾಣಿಸ್ತಾ ಇದ್ದಾರೆ. ಆಲ್ಮೋಸ್ಟ್ ಆಲ್ ಅವರೆಲ್ಲರಿಗೂ ಕೂಡ ಎಷ್ಟು ಉತ್ಸಾಹ ಆಗಿರ್ಬೇಕು. ಆಮೇಲೆ ಅದರಲ್ಲಿ ಬಹುತೇಕವಾಗಿರುವಂಥ ಪ್ಲೇಯರ್ಸ್ಗಳಿದಾರಲ್ಲ, ಅವರಿಗಾಗಲೇ ಬೇರೆ ಬೇರೆ ಟೀಮ್ಗಳಲ್ಲಿ ಕಪ್ಪನ್ನು ಎತ್ತಿ ಹಿಡ್ಕೊಂಡಿದ್ದಾರೆ. ತುಂಬ ಜನ ಇದ್ದಾರೆ ಕಪ್ ಎತ್ತಿ ಹಿಡ್ಕೊಂಡಿರುವಂಥವ್ರು. ಅದರಲ್ಲಿ ಆಲ್ಮೋಸ್ಟ್ ಆಲ್ ಒಂದು 6 ಜನ ಇದ್ದಾರೆ ಕಪ್ಪನ್ನು ಹಿಡ್ಕೊಂಡಿದ್ದಾರೆ. ಕೆಲವರು ಮುಂಬೈ ಟೀಮಲ್ಲಿ ಆಡಿದರು, ಕೆಲವರು ಚೆನ್ನೈ ಟೀಮಲ್ಲಿ ಆಡಿರೋರು ಇದ್ದಾರೆ. ಅವರೆಲ್ಲ ಕಪ್ಪನ್ನು ಎತ್ತಿ ಹಿಡ್ಕೊಂಡಿರುವಂಥವ್ರು ಇದ್ದಾರೆ. ಆದರೆ ಕೊಹ್ಲಿ ಇಲ್ಲಿಯವರೆಗೂ IPL ಟ್ರೋಫಿಯನ್ನು ಹಿಡಿದಿದೆ. ಅದು ಈ ಮೂಮೆಂಟ್, ಅದು ಈ ಗಳಿಗೆ ಏನಿದೆಯಲ್ಲ, ಆ ಗಳಿಗೆಯನ್ನೇ ಇಲ್ಲಿರುವಂತಹ ಅವರ ಅಭಿಮಾನಿಗಳು ಅವ್ರನ್ನ ಅಷ್ಟೊಂದು ಖುಷಿ ಪಡಿಸ್ತಾ ಇರೋದು. ಇಲ್ಲದೆ ಇದ್ರೆ ಏನಿದೆ ವರ್ಲ್ಡ್ ಕಪ್ ಅಲ್ಲಿ ಈ ರೀತಿಯಾಗಿ ಸಂಭ್ರಮಾಚರಣೆ ಆಗದೆ ಇರುವಂಥದ್ದು, ಒಂದು IPL ಟ್ರೋಫಿಗೆ ಈ ರೀತಿಯಾಗಿ ಸಂಭ್ರಮಾಚರಣೆ ಆಗುತ್ತೆ ಅಂತಂದ್ರೆ ಜಸ್ಟ್ ಕಲ್ಪನೆ ಮಾಡ್ಕೊಳ್ಳಿ ಹೇಗಿರುತ್ತೆ ಅಂತ ಹೇಳಿ. ಓನ್ಲಿ ಒನ್ ಮ್ಯಾನ್, ಕೊಹ್ಲಿ. ಇದರ ಹಿಂದೆ ಪರಿಶ್ರಮ ತುಂಬಾ ಜನರದ್ದಿದ್ದಾವೆ. ನೋಡಿ ಆ ಟೀಮನ್ನು ನೋಡ್ಕೊಳ್ಳಿ, ಯಾರಿದ್ದಾರೆ, ಯಾರು ಕಾಣಿಸ್ತಾ ಇದ್ದಾರೆ. ಅಲ್ಲಿ ಸ್ವಲ್ಪ ಬಿಸಿಲಲ್ಲಿ ಬಿಡಿದಾಗ ಅದರ ರಿಫ್ಲೆಕ್ಷನ್ ಇದ್ದಾಗ ಕಾಣಿಸಲ್ಲ ಯಾರ್ಯಾರು ಇದ್ದಾರೆ ಅಂಥೇಳಿ. ಸೊ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಆ ಕ್ಷಣಕ್ಕೋಸ್ಕರ. ಸರ್ಕಾರ ಹೇಗೆ ಅವರನ್ನೆಲ್ಲ ಸಂಭ್ರಮಿಸಕ್ಕೆ ಮುಂದಾಗುತ್ತೆ, ಜೊತೆಗೆ ಅವ್ರನ್ನೆಲ್ಲ ಹೇಗೆ ಶುಭಾಶಯವನ್ನು ಕೋರುತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ಬಹಳ ಕಾತುರತೆ ಇದೆ ಇವತ್ತು ಎಲ್ಲರಿಗೂ ಕೂಡ. ಅದಕ್ಕೋಸ್ಕರ ಎಲ್ಲ ಕಡೆಯೂ ಕೂಡ ಅಲ್ಲಿ ನೋಡಿ, ಹಬ್ಬ ಬಸ್ ಮೇಲೇನೆ ಹತ್ತು ಬಿಟ್ಟಿದ್ದಾರೆ. ಯಾರೋ ಪೊಲೀಸರು ಇಳಿಸ್ತಾರೆ. ಅದು ಯಾವುದೋ ಒಂದು ಡಮ್ಮಿ ಕಪ್ಪನ್ನು ಹಿಡ್ಕೊಂಡು ಬಂದು ನಿಂತ್ಕೊಂಡಿದ್ದಾರೆ. ಸೊ ಬಸ್ ಮೇಲೆ ಹತ್ತು ಬಿಟ್ಟಿದ್ದಾರೆ. ವಿಧಾನಸೌಧದ ಮುಂಭಾಗದಲ್ಲಿ ಇದೆಯಲ್ಲ, ವಿಧಾನಸೌಧದ ಮುಂಭಾಗದಲ್ಲಿ. ಸೊ ಆ ಥರ ಎಲ್ಲ ಹುಚ್ಚುತರ ಮಾಡಕ್ಕೆ ಹೋಗ್ಬಿಡಿ. ಮತ್ತೆ ಈ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಆಗಿಬಿಟ್ಟು ಇಂಥ ಟೈಮಲ್ಲಿ ಇನ್ಯಾವುದೋ ಘಟನೆಗಳು ನಡೀತು ಅನ್ನುವಂಥದ್ದು ಬೇಡ. ಒಳ್ಳೆಯದೇ ಇರಲಿ, ಒಳ್ಳೆಯ ಸುದ್ದಿಗಳೇ ಇರಬೇಕು. ಯಾರಿಗೂ ಯಾವುದೇ ರೀತಿಯಾದಂತಹ ನೋವು ಪಡಬಾರ್ದು. ಈ ಸಂಭ್ರಮಾಚರಣೆ ಒಂದು ಕುಟುಂಬಕ್ಕೂ ಯಾವುದೇ ರೀತಿಯಾಗಿ ನೋವು ಆಗಬಾರ್ದು. ಯಾಕಂದರೆ ಅಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಇಡೀ ಕುಟುಂಬ ಇಂಥ ಈ ಗಳಿಗೆಯನ್ನು ಬೇರೆ ರೀತಿಯಲ್ಲಿ ನೋಡುತ್ತೆ. ಹಾಗಾಗಿ ಅದು ಯಾವುದು ಮಾಡೋಕ್ಕೆ ಹೋಗ್ಬೇಡಿ. ಫ್ಯಾನ್ಸ್ ಹೇಗೆ ಸಂಭ್ರಮಾಚರಣೆ ಮಾಡ್ತಾ ಇದ್ದೀರಾ ಹಾಗೇ ಇರಿ. ಇದು ಮಾತ್ರ ಮತ್ತೊಂದು ಆ ದೃಶ್ಯ ನೆನಪಿನಲ್ಲಿ ಉಳಿಯುವಂಥ ದೃಶ್ಯ. ಒಂದು ಕೊಹ್ಲಿ ಕಪ್ ಹಿಡ್ಕೊಂಡು ಕೂತಿರೋದು, ಅವರ ಕಣ್ಣೆದುರಿಗೆ ಅಷ್ಟೊಂದು ಅಭಿಮಾನಿಗಳು ನಿಂತಿರೋದು, ಸಂಪೂರ್ಣವಾಗಿ ಜಾಮ್ ಪ್ಯಾಕ್ ಆಗಿರುವಂಥ ದೃಶ್ಯ. ಅಲ್ಲಿ ನೋಡಿ ರಸ್ತೆಯ ಸಂಪೂರ್ಣವಾಗಿ ಅಲ್ಲಿ ಕಾಣ್ತಾ ಇರೋದೆಲ್ಲ ಅಭಿಮಾನಿಗಳೇ. ಪೊಲೀಸ್ ವ್ಯಾನ್ಗಳಿದ್ರೂ ಕೂಡ ಅಲ್ಲಿ ದಾಟಕ್ಕೆ ಜಾಗ ಸಿಗ್ತಾ ಇಲ್ಲ. ಆ ರೀತಿಯಲ್ಲಿ ಜನ ಸೇರ್ಕೊಂಡಿದ್ದಾರೆ ಅಭಿಮಾನಿಗಳು. ಅಲ್ಲಿ ಯಾವುದೋ ಒಂದು ಏಜ್ನವ್ರು ಇದ್ದಾರೆ ಅಂತಲ್ಲ, ಅಲ್ಲಿ
ಬರೀ ಯಾರೋ ಹುಡುಗರಿದ್ದಾರೆ ಅಂತ ಅಲ್ಲ, ಅಲ್ಲಿ ಹೆಣ್ಣು ಮಕ್ಕಳೆಲ್ಲ ಬಂದಿದ್ದಾರೆ. ಇವತ್ತು ಎಷ್ಟೋ ಜನ ಕೆಲಸಕ್ಕೆ ರಜೆ ಹಾಕಿ ಹೋಗಿದ್ದಾರೆ. ವೀಕ್ ಆಫ್ ಇನ್ಯಾವತ್ತೋ ತಗೊಳ್ಳೋ ಬದಲಾಗಿ ಇವತ್ತು ವೀಕ್ ಆಫ್ ತಗೊಂಡು ಹೋಗಿದ್ದಾರೆ. ಫಸ್ಟ್ ಶಿಫ್ಟ್ ಮುಗಿಸ್ಕೊಂಡು ಹೋಗಿದ್ದಾರೆ. ಓಹೋ, ವೈಟ್ ಇದೆಯಲ್ಲ ಪಿಲ್ಲರ್ ಪಕ್ಕದಲ್ಲಿ ಹೋಗ್ತಾ ಇನ್ನು ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ಈಗಾಗಲೇ ಬಸ್ಸಿಂದ ಇಳಿದು ಅವರಿಗಾಗಲೇ ತೆರಳಿದ್ದಾರೆ. ಒಳಗೆ ಇನ್ನೊಂದು ಸ್ವಲ್ಪ ವಿಶ್ರಾಂತಿಯನ್ನ ಪಡ್ಕೊಂಡು ಅಲ್ಲಿಂದ ಬರ್ತಾರೆ. ಪೊಲೀಸರು ಹೈರಾಡಾಗಿ ಹೋಗ್ಬಿಟ್ಟಿರ್ಬೇಕು. ಯಾಕೆ ಅಂತಂದ್ರೆ ಅವ್ನ ಪಾಪಲ್ಲಿ ಯಾರೋ ಪೊಲೀಸ್ ಬರ್ತಾ ಇದ್ರು, ದೇವರೆಲ್ಲ ಒರೆಸ್ಕೊಳ್ತಾ ಇದ್ರು. ಸುಸ್ತಾಗಿ ಹೋಗ್ಬಿಟ್ಟಿದೆ ಅವರಿಗೆ. ಏನರಪ್ಪ ಇಂತಹ ಅಭಿಮಾನ ಅಂತ ಹೇಳಿ. ಯಾಕಂದ್ರೆ ಅವ್ರು ಎಷ್ಟೋ ರಾಜಕಾರಣಿಗಳದ್ದು ಇವನ್ನೆಲ್ಲ ನೋಡ್ಬಿಟ್ಟಿರ್ತಾರೆ. ಅಲ್ಲಿ ಇಷ್ಟೆಲ್ಲ ಕ್ರೇಜ್ ಇರೋದಿಲ್ಲ, ಒಂದಿಷ್ಟು ಕಡೆಗಳಲ್ಲಿರುತ್ತೆ. ಇಲ್ಲಿ ಪೂರ್ತಿ ದೊಡ್ಡ ಮಟ್ಟದಲ್ಲಿ ಕಾಣಿಸ್ತಾ ಇದೆ. ನನ್ನ ಸಹೋದ್ಯೋಗಿ ಈಗ ಸುಕೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಕೇಶ್, ಹೌ ಇಸ್ ದ ಜೋಶ್ ಅಂತ ಅಂದ್ರೆ ಡಬಲ್ ಇದೆ ಅಂತ ಹೇಳುವಂತ ಕ್ಷಣ ಇವತ್ತು ಕಾಣಿಸಿಕೊಳ್ತಾ ಇದೆ. ಯಾವ ಕ್ಷಣದಲ್ಲೂ ಈ ರೀತಿಯಾದಂತ ಸಂಭ್ರಮಾಚರಣೆ ನೋಡ್ಲಿಲ್ಲ. ನೀವು ಹಾಗೆ ನೋಡಿದ್ರೆ ಪೊಲಿಟಿಕಲ್ ಬ್ಯೂರೋದಲ್ಲಿ ಇರ್ತೀರಾ, ನೀವು ಅನೇಕ ರಾಜಕಾರಣಿಗಳ ಸಮಾವೇಶಗಳು ಅಥವಾ ಅವ್ರ ಮೆರವಣಿಗೆ ಎಲ್ಲ ನೋಡಿರ್ತೀರಾ. ಈ ರೀತಿ ಕ್ರೌಡ್ ಎಲ್ಲಾದ್ರೂ ನೋಡಿದ್ದೀರಾ ಸುಕೇಶ್? ಖಂಡಿತ ಅರುಣ್, ಇಡೀ ವಿಧಾನಸೌಧದ ಮುಂಭಾಗ, ಹೈಕೋರ್ಟ್ ಮತ್ತು ವಿಧಾನಸೌಧದ ಮಧ್ಯಭಾಗದಲ್ಲಿ ಸಂಪೂರ್ಣವಾಗಿ RCBಯ ಅಭಿಮಾನಿಗಳ ಕ್ರೌಡ್ ಹೇಗಿದೆ ಅಂತ ನೋಡುವುದು, ಯಾವ ರೀತಿಯ ಜೋಶಲ್ಲಿದ್ದಾರೆ ಅನ್ನುವಂಥದ್ದು ನಾವು ನೋಡ್ತಾ ಇರಬಹುದು. ಅಂದ್ರೆ ಇಡೀ ರಸ್ತೆಯ ಉದ್ದಕ್ಕೂ ಕೂಡ ಹೈಕೋರ್ಟ್ ಇಂದ ಹಿಡಿದು ವಿಧಾನಸೌಧದ ಮುಂಭಾಗದವರೆಗೂ, ಏನು ಇಂಡಿಯನ್ ಎಕ್ಸ್ಪ್ರೆಸ್ ಸರ್ಕಲ್ ಇಂದ ಹಿಡಿದು ಇವಾಗ KR ಸರ್ಕಲ್ ವರೆಗೂ ಕೂಡ ಸಂಪೂರ್ಣವಾಗಿ RCB ಅಭಿಮಾನಿಗಳು ತುಂಬಿ ತುಳುಕ್ತಾ ಇದ್ದಾರೆ. ನಾವಿಲ್ಲಿ ನೋಡಬಹುದು RCB ಜೋಶ್ ಹೇಗಿದೆ ಅಂತ ನೀವು ನೋಡಬಹುದು. ಈ ಒಂದು ವಿಧಾನಸೌಧ ಇರ್ಬೋದು, ಹೈಕೋರ್ಟ್ ಅಂದ್ರೆ KR ಸರ್ಕಲ್ ಇಂದ ಹಿಡಿದು ಕನ್ನಿಂಗಂ ರಸ್ತೆಗೆ ರೀಚ್ ಆಗುವವರೆಗೂ ಕೂಡ ರಸ್ತೆಯ ಉದ್ದಗಲಕ್ಕೂ ಕೂಡ RCB ಅಭಿಮಾನಿಗಳು ಸಾವಿರಾರು ಸಂಖ್ಯೆಯಲ್ಲಿ ಕಾಣ್ತಾ ಇದ್ದಾರೆ. ಈ ಒಂದು ಜೋಶ್ ನೋಡ್ತಾ ಇದ್ರೆ ಬಹುಶಃ ಆಟಗಾರರು ಬರೋಷ್ಟೊತ್ತಿಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತ ಸಾಧ್ಯತೆ ಇದೆ. ವಿಶೇಷವಾಗಿ ಈಗ ಬಸ್ಗಳು ಸಂಚಾರ ಮಾಡ್ತಾ ಇದ್ದಾವೆ, ಅದನ್ನು ಕೂಡ ನಿಲ್ಲಿಸಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಹೇಗೆ ಕ್ರೌಡ್ ಕಾಣಿಸ್ತಾ ಇದೆ, ಇದು ಸಂಪೂರ್ಣವಾಗಿ ಕವರ್ ಆಗಿರುವಂತದ್ದು. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾನೆ ಇದ್ದಾರೆ. ಹಾಗಾಗಿ ಟ್ರಾಫಿಕ್ ಅನ್ನು ಕೂಡ ಸ್ಟಾಪ್ ಮಾಡಬೇಕು, ವೆಹಿಕಲ್ ಮೂವ್ಮೆಂಟ್ ಅನ್ನುವಂಥ ತೀರ್ಮಾನಕ್ಕೆ ಕೂಡ ಈಗಾಗಲೇ ಪೊಲೀಸರು ಬಂದಿದ್ದಾರೆ. ಇವೆಲ್ಲ ನೋಡ್ತಾ ಇದ್ರೆ ಕ್ರೇಜ್ ಇನ್ನಷ್ಟು ಜಾಸ್ತಿ ಆಗುವ ಸಾಧ್ಯತೆ ಇದೆ. ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಪಿನ ಮುಂಭಾಗದಲ್ಲಿ ಬರುವಷ್ಟೊತ್ತಿಗೆ, ಪ್ಲೇಯರ್ಸ್ ಬರುವಷ್ಟೊತ್ತಿಗೆ ಇನ್ನಷ್ಟು ಜನ, ಇನ್ನಷ್ಟು ಜೋಶ್ ಹೆಚ್ಚುವ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಅರುಣ್ ಬಡಿಗೇರ್, ಈ ದೃಶ್ಯ ಪದೇ ಪದೇ ನಿಮ್ಗೆ ಹೇಳ್ತೀನಿ.